ಮೊದಲ ಹೋರಾಟ ಅಂತಂದ್ರೆ ವಿಧಾನಸೌಧ ನಡುಗೋದು, ಹೋರಾಟ ಅಂದ ತಕ್ಷಣ ಒಂದಷ್ಟು ಜನ ಭಯ ಬೀಳೋರು. ಆದ್ರೆ ಇತ್ತೀಚೆಗೆ ಹೋರಾಟ ಮಾರಾಟ ಆಗಿದೆ ಅನ್ನೋ ಸನ್ನಿವೇಶ. ಆದ್ರೆ ಇಲ್ಲ, ಹೋರಾಟ ಇನ್ನು ಜೀವಂತವಾಗಿದೆ, ಆ ಹೋರಾಟಕ್ಕೆ ಶಕ್ತಿ ಇದೆ. ಭ್ರಷ್ಟಾಚಾರಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಇಲ್ಲ, ಭ್ರಷ್ಟಾಚಾರಗಳ ವಿರುದ್ಧ ಸಮರ ಸಾರಬೇಕು, ಖಂಡಿತವಾಗಿ ಆ ಭ್ರಷ್ಟಾಚಾರದ ವಿರುದ್ಧ ಗೆಲುವು ಸಿಗುತ್ತೆ ಅನ್ನೋದನ್ನ ಇತ್ತೀಚೆಗೆ ಒಬ್ಬ ವ್ಯಕ್ತಿಯನ್ನ ಒಂದು ಸಂಘಟನೆ ನೋಡಿದಾಗ ಒಂದಿತ್ತು. ಅದ್ಯಾರು ಅಂದ್ರೆ ಒನಂಡೊಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿಯ ರವಿಕೃಷ್ಣ ರೆಡ್ಡಿ ಅವರು ಈಗ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ಕರ್ನಾಟಕದ ಜನರಿಗೆ ತಾವೇನು ಅಪೀಲ್ ಮಾಡ್ತೀರಿ? ಕರ್ನಾಟಕದ ಜನ ಒಂದು ಕಲ್ಯಾಣ ಕರ್ನಾಟಕವನ್ನ, ಸರ್ವೋದಯ ಕರ್ನಾಟಕವನ್ನ ಕಟ್ಕೊಳ್ಳೋದಕ್ಕೆ ಅರ್ಹರಿದ್ದಾರೆ. ಈ ಹೊತ್ತಿನ ರಾಜಕಾರಣವನ್ನ ನೋಡಿ ನಿರಾಶರಾಗಬೇಡಿ. ಒಳ್ಳೆಯ ರಾಜಕಾರಣವನ್ನು ಬೆಂಬಲಿಸಬೇಕು. ರಾಜಕಾರಣ ಪರಮ ಪವಿತ್ರವಾದದ್ದು, ಭವಿಷ್ಯಕ್ಕೆ ಬುನಾದಿ ಹಾಕುವಂತ ಪರಮ ಪವಿತ್ರವಾದ ಕ್ಷೇತ್ರ ರಾಜಕಾರಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ನಾವು ಅಧಿಕಾರಕ್ಕಾಗಿ ಇನ್ನೊಂದಕ್ಕಾಗಿ ರಾಜಿ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಆ ಥರದ್ದು ಯಾವುದು ಅಡ್ಡದಾರಿಗಳು ಒಳದಾರಿಗಳು ಯಾವೂ ಇಲ್ದಿರ ನುಡಿದಂತೆ ನಡೀತಾ ಇದ್ದೀವಿ. ನಮ್ಮಲ್ಲಿ ಪ್ರತಿಯೊಂದೂ ಮುಕ್ತವಾಗಿದೆ, ಪಾರದರ್ಶಕವಾಗಿದೆ. ಇದು ಹೊಸ ಮಾದರಿಯನ್ನ ನಿರ್ಮಾಣ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ.